ಗುತ್ತಿಗೆದಾರರು ತಾವು ಮಾಡಿರುವಂಥ ಕೆಲಸದ ಬಿಲ್ಲನ್ನು ಬಿಡುಗಡೆ ಮಾಡಬೇಕು, ಹಣವನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ ಈಗಾಗಲೇ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಬಹಳ ಒಂದು ರೀತಿಯಾದಂಥ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಚ್ಚಕ್ಕೂ CM ಸಿದ್ದರಾಮಯ್ಯ ಅವರು ಮಾತನಾಡಿರ್ತಕ್ಕಂಥದ್ದು ಹೈಕೋರ್ಟ್ಗೆ ಹೋಗಿ ಅಥವಾ ಕೋರ್ಟ್ಗೆ ಹೋಗಿ ಹಣ ಬೇಕಾದರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ CM ವಿರುದ್ಧ ಒಂದಷ್ಟು ಕಾಂಟ್ರಾಕ್ಟರ್ಸ್ಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, CM ನಿಮಗೆ ದುಡ್ಡು ಬೇಕು ಅಂದರೆ ಕೋರ್ಟ್ಗೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಸರ್ಕಾರಗಳು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ನೀವು ಕೋರ್ಟಲ್ಲಿ ಹೋಗಿ ಹಣ ತಗೊಳ್ಳಿ ಅಂತ ಹೇಳಿ ಯಾವುದನ್ನ ಸರ್ಕಾರ ಇದುವರೆಗೂ ಹೇಳಿದೆಯಾ? ಇದು ಒಂಥರ ಉಡಾಫೆ ಸರ್ಕಾರ. ಆಮೇಲೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ 33,000 ಕೋಟಿ ರೂಪಾಯಿಗಳನ್ನು 3 ವರ್ಷದಲ್ಲಿ ಅವರಿಗೆ ತಲುಪಿಸಲಿಕ್ಕಾಗದೇ ಇದ್ದರೆ ಯಾವ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ? ಮನೆ ಮಠಗಳನ್ನು ಅಡ ಇಟ್ಟು ಇವತ್ತು ಕೆಲಸ ಮಾಡಿ ಅವರು ತೊಂದರೆಗೆ ಬಂದಿದ್ದಾರೆ. ಈ ಎಷ್ಟೋ ಕೇಸ್ಗಳು ನೋಡಿದ್ವಲ್ಲ, ಸೂಸೈಡ್ ಕೇಸ್ಗಳೆಲ್ಲ ನೋಡಿದ್ವಿ. ಇವತ್ತು ಆ ಪರಿಸ್ಥಿತಿಗೆ ಅವ್ರು ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಬೇಕು, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಒಂದೇ ಸಾರಿ ಕೊಡಲಿಕ್ಕಾಗಲಿಲ್ಲ ಅಂದರೆ ಕಂತುಗಳ ರೂಪದಲ್ಲಾದರೂ ಕೊಡಬೇಕು. ಇದು ಸರ್ಕಾರದ ಕೆಲಸ. ಅವರೇನು ಮನೆ ಕೆಲಸ ಮಾಡಿಲ್ಲ. ಆದರೆ ಇದನ್ನು ನೀವು ಹೋಗಿ ಕೋರ್ಟ್ಗೆ ಹೋಗಿ ಅಂತ ಹೇಳೋದು ಎಷ್ಟು ಸರಿ? ಇದು ನಿಜವಾಗಿಯೂ ನೀವು ಹೇಳ್ದಂಗೆ ಇದು ಉಡಾಫೆ ಉತ್ತರವೇ. ಅಂದರೆ ಈ ಸರ್ಕಾರ ಹೇಗೋ ರಾಜ್ಯವನ್ನು ಕೆಡಿಸಿ ಮುಗಿದೋಗಿದೆ, ಇನ್ಯಾರು ಏನು ಮಾಡಲಿಕ್ಕಾಗತ್ತೆ, ಇನ್ನೊಂದು 2 ವರ್ಷ ದಬ್ಬಿ ಹೋಗಿಬಿಡೋಣ ಅನ್ನೋದು ಇವರ ಉದ್ದೇಶ ಆಗಿದೆ. ಸೊ ಇದರಿಂದಾಗಿ ಸರ್ಕಾರ ಭಾಳ ಕೆಟ್ಟ ಹೆಸರನ್ನು ಪಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಈಗ ಎಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ತಕ್ಷಣ ಅವರಿಗೆ ಇದು ಮಾಡಬೇಕು. 40% ಆಪಾದನೆಯನ್ನು BJP ಸರ್ಕಾರದ ಮೇಲೆ ಹೇಳಿದ್ರಿ. ಈಗ 80% ಆಪಾದನೆ ಅದೇ ಕಾಂಟ್ರಾಕ್ಟ್ಗಳು ಮಾಡ್ತಿದ್ದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಈಗ ಅಂದಮೇಲೆ ಇನ್ನೊಂದು ವರ್ಷ ಹೋದ್ಮೇಲೆ 100% ಮಾಡಿಬಿಟ್ಟು ಟೆಂಡರ್ ಅನೌನ್ಸ್ ಮಾಡೋದು, ಬಿಲ್ ಬರ್ಕೊಳ್ಳೋದು, ಇಷ್ಟೇ ಮಾಡ್ಬೋದಾ? ಯಾಕಂತಂದರೆ ನಮ್ಮ ಸರ್ಕಾರ ಹೇಗೂ ಇರೋದಿಲ್ಲ, ಮುಂದೆ ಹೆಂಗಾದರೂ ಹಾಕ್ಕೊಂಡು ಹೋಗಲಿ, ನಾವೆಲ್ಲನೂ ಗುಡಿಸಿ ರಂಗೋಲಿ ಇಟ್ಟು ಹೋಗ್ಬಿಡೋಣ ಅನ್ನೋದು ಉದ್ದೇಶದಲ್ಲಿ ಈ ಸರ್ಕಾರ ಇದ್ದಂಗೆ ಕಾಣ್ತದೆ. ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಹಣ ಯಾರ ಹತ್ರ ಇದೆ, ಯಾವ ಸಚಿವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾರೆ, ಅವ್ರ ಆಪ್ತರಿಗಷ್ಟೇ ಟೆಂಡರನ್ನು ಕೊಡ್ತಾರೆ ಅನ್ನೋಂಥದ್ದು. ಒಂದು ಸಂತೋಷ್ ಲಾಡ್ ಅವರ ಹೆಸರನ್ನು ಹೇಳಿದ್ದಾರೆ, ಮತ್ತೊಂದು ಬೈರ್ತಿ ಸುರೇಶ್ ಅವರ ಹೆಸರನ್ನು ಕೂಡ ಹೇಳಿರ್ತಕ್ಕಂಥದ್ದು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅದರ ಮಾಹಿತಿ ನಮಗಿಲ್ಲದೆ ಇರ್ಬೋದು, ಆದರೆ ಜನ ಇದನ್ನು ಮಾತಾಡೋದು ಸತ್ಯ ಇದೆ. ನಮಗೆ ಮಾಹಿತಿಗಳು ಇರಲ್ಲ. ಯಾಕೆಂತಂತಂದರೆ ಅದು ಒಳಗಡೆ ನಡೀತಕ್ಕಂಥ ಕೆಲಸಗಳು. ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ಇವರು ಇವತ್ತು ಯಾವ ಮಟ್ಟಕ್ಕೆ ದೋಚಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಇವರು ಮಾಡಿರ್ತಕ್ಕಂಥ ಆಸ್ತಿಗಳು ಎಲ್ಲವನ್ನು ಇವತ್ತೇನಾದರೂ ನೀವು ಸರ್ವೆ ಮಾಡಿಸಿಬಿಟ್ರೆ ಒಂದು 5 ವರ್ಷದ ಬಡ್ಜೆಟ್ಟು ಇವ್ರದ್ದೇ ಆಗಿಬಿಡ್ತದೆ. 5 ವರ್ಷದ ಬಡ್ಜೆಟ್ಟು ಇವರ ಮಾಡಿರ್ತಕ್ಕಂಥ ಆಸ್ತಿಗಳೇ ಆಗ್ತವೆ. ಆ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಇಳಿದಿದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರರು ತಾವು ಮಾಡಿರುವಂಥ ಕೆಲಸದ ಬಿಲ್ಲನ್ನು ಬಿಡುಗಡೆ ಮಾಡಬೇಕು, ಹಣವನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ ಈಗಾಗಲೇ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಬಹಳ ಒಂದು ರೀತಿಯಾದಂಥ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಚ್ಚಕ್ಕೂ CM ಸಿದ್ದರಾಮಯ್ಯ ಅವರು ಮಾತನಾಡಿರ್ತಕ್ಕಂಥದ್ದು ಹೈಕೋರ್ಟ್ಗೆ ಹೋಗಿ ಅಥವಾ ಕೋರ್ಟ್ಗೆ ಹೋಗಿ ಹಣ ಬೇಕಾದರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ CM ವಿರುದ್ಧ ಒಂದಷ್ಟು ಕಾಂಟ್ರಾಕ್ಟರ್ಸ್ಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, CM ನಿಮಗೆ ದುಡ್ಡು ಬೇಕು ಅಂದರೆ ಕೋರ್ಟ್ಗೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಸರ್ಕಾರಗಳು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ನೀವು ಕೋರ್ಟಲ್ಲಿ ಹೋಗಿ ಹಣ ತಗೊಳ್ಳಿ ಅಂತ ಹೇಳಿ ಯಾವುದನ್ನ ಸರ್ಕಾರ ಇದುವರೆಗೂ ಹೇಳಿದೆಯಾ? ಇದು ಒಂಥರ ಉಡಾಫೆ ಸರ್ಕಾರ. ಆಮೇಲೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ 33,000 ಕೋಟಿ ರೂಪಾಯಿಗಳನ್ನು 3 ವರ್ಷದಲ್ಲಿ ಅವರಿಗೆ ತಲುಪಿಸಲಿಕ್ಕಾಗದೇ ಇದ್ದರೆ ಯಾವ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ? ಮನೆ ಮಠಗಳನ್ನು ಅಡ ಇಟ್ಟು ಇವತ್ತು ಕೆಲಸ ಮಾಡಿ ಅವರು ತೊಂದರೆಗೆ ಬಂದಿದ್ದಾರೆ. ಈ ಎಷ್ಟೋ ಕೇಸ್ಗಳು ನೋಡಿದ್ವಲ್ಲ, ಸೂಸೈಡ್ ಕೇಸ್ಗಳೆಲ್ಲ ನೋಡಿದ್ವಿ. ಇವತ್ತು ಆ ಪರಿಸ್ಥಿತಿಗೆ ಅವ್ರು ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಬೇಕು, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಒಂದೇ ಸಾರಿ ಕೊಡಲಿಕ್ಕಾಗಲಿಲ್ಲ ಅಂದರೆ ಕಂತುಗಳ ರೂಪದಲ್ಲಾದರೂ ಕೊಡಬೇಕು. ಇದು ಸರ್ಕಾರದ ಕೆಲಸ. ಅವರೇನು ಮನೆ ಕೆಲಸ ಮಾಡಿಲ್ಲ. ಆದರೆ ಇದನ್ನು ನೀವು ಹೋಗಿ ಕೋರ್ಟ್ಗೆ ಹೋಗಿ ಅಂತ ಹೇಳೋದು ಎಷ್ಟು ಸರಿ? ಇದು ನಿಜವಾಗಿಯೂ ನೀವು ಹೇಳ್ದಂಗೆ ಇದು ಉಡಾಫೆ ಉತ್ತರವೇ. ಅಂದರೆ
ಈ ಸರ್ಕಾರ ಹೇಗೋ ರಾಜ್ಯವನ್ನು ಕೆಡಿಸಿ ಮುಗಿದೋಗಿದೆ, ಇನ್ಯಾರು ಏನು ಮಾಡಲಿಕ್ಕಾಗತ್ತೆ, ಇನ್ನೊಂದು 2 ವರ್ಷ ದಬ್ಬಿ ಹೋಗಿಬಿಡೋಣ ಅನ್ನೋದು ಇವರ ಉದ್ದೇಶ ಆಗಿದೆ. ಸೊ ಇದರಿಂದಾಗಿ ಸೊ ಸರ್ಕಾರ ಭಾಳ ಕೆಟ್ಟ ಹೆಸರನ್ನು ಪಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಈಗ ಎಲ್ಲ ಮಾತಾಡ್ತಾ ಇರತಕ್ಕಂಥದ್ದು. ತಕ್ಷಣ ಅವರಿಗೆ ಇದು ಮಾಡಬೇಕು. 40% ಆಪಾದನೆಯನ್ನು BJP ಸರ್ಕಾರದ ಮೇಲೆ ಹೇಳಿದ್ರಿ, ಈಗ 80% ಆಪಾದನೆ ಅದೇ ಕಾಂಟ್ರಾಕ್ಟ್ಗಳು ಮಾಡ್ತಿದ್ದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಈಗ? ಅಂದಮೇಲೆ ಇನ್ನೊಂದು ವರ್ಷ ಹೋದ್ಮೇಲೆ 100% ಮಾಡಿಬಿಟ್ಟು ಟೆಂಡರ್ ಅನೌನ್ಸ್ ಮಾಡೋದು, ಬಿಲ್ ಬರ್ಕೊಳ್ಳೋದು, ಇಷ್ಟೇ ಮಾಡ್ಬೋದಾ? ಯಾಕಂತಂದರೆ ನಮ್ಮ ಸರ್ಕಾರ ಹೇಗೂ ಇರೋದಿಲ್ಲ, ಮುಂದೆ ಹೆಂಗಾದರೂ ಹಾಕ್ಕೊಂಡು ಹೋಗಲಿ, ನಾವೆಲ್ಲನೂ ಗುಡಿಸಿ ರಂಗೋಲಿ ಇಟ್ಟು ಹೋಗ್ಬಿಡೋಣ ಅನ್ನೋದು ಉದ್ದೇಶದಲ್ಲಿ ಈ ಸರ್ಕಾರ ಇದ್ದಂಗೆ ಕಾಣ್ತದೆ. ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ, ಹಣ ಯಾರ ಹತ್ರ ಇದೆ, ಯಾವ ಸಚಿವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾರೆ, ಅವ್ರ ಆಪ್ತರಿಗಷ್ಟೇ ಟೆಂಡರನ್ನು ಕೊಡ್ತಾರೆ ಅನ್ನೋದು. ಒಂದು ಸಂತೋಷ್ ಲಾಡ್ ಅವರ ಹೆಸರನ್ನು ಹೇಳಿದ್ದಾರೆ, ಮತ್ತೊಂದು ಬೈರ್ತಿ ಸುರೇಶ್ ಅವರ ಹೆಸರನ್ನು ಕೂಡ ಹೇಳಿರ್ತಕ್ಕಂಥದ್ದು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅದರ ಮಾಹಿತಿ ನಮಗಿಲ್ಲದೆ ಇರ್ಬೋದು, ಆದರೆ ಜನ ಇದನ್ನು ಮಾತಾಡೋದು ಸತ್ಯ ಇದೆ. ನಮಗೆ ಮಾಹಿತಿಗಳು ಇರಲ್ಲ, ಯಾಕೆಂತಂತಂದರೆ ಅದು ಒಳಗಡೆ ನಡೀತಕ್ಕಂಥ ಕೆಲಸಗಳು. ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ಇವರು ಇವತ್ತು ಯಾವ ಮಟ್ಟಕ್ಕೆ ದೋಚಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಇವರು ಮಾಡಿರ್ತಕ್ಕಂಥ ಆಸ್ತಿಗಳು ಎಲ್ಲವನ್ನು ಇವತ್ತೇನಾದರೂ ನೀವು ಸರ್ವೆ ಮಾಡಿಸಿಬಿಟ್ರೆ, ಒಂದು 5 ವರ್ಷದ ಬಡ್ಜೆಟ್ಟು ಇವ್ರದ್ದೇ ಆಗಿಬಿಡ್ತದೆ. 5 ವರ್ಷದ ಬಡ್ಜೆಟ್ಟು ಇವರ ಮಾಡಿರ್ತಕ್ಕಂಥ ಆಸ್ತಿಗಳೇ ಆಗ್ತವೆ. ಆ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಇಳಿದಿದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗುತ್ತಿಗೆದಾರರು ತಾವು ಮಾಡಿರುವಂಥ ಕೆಲಸದ ಬಿಲ್ಲನ್ನು ಬಿಡುಗಡೆ ಮಾಡಬೇಕು, ಹಣವನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ ಈಗಾಗಲೇ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಬಹಳ ಒಂದು ರೀತಿಯಾದಂಥ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಚ್ಚಕ್ಕೂ CM ಸಿದ್ದರಾಮಯ್ಯ ಅವರು ಮಾತನಾಡಿರ್ತಕ್ಕಂಥದ್ದು ಹೈಕೋರ್ಟ್ಗೆ ಹೋಗಿ ಅಥವಾ ಕೋರ್ಟ್ಗೆ ಹೋಗಿ ಹಣ ಬೇಕಾದರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ CM ವಿರುದ್ಧ ಒಂದಷ್ಟು ಕಾಂಟ್ರಾಕ್ಟರ್ಸ್ಗಳು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, CM ನಿಮಗೆ ದುಡ್ಡು ಬೇಕು ಅಂದರೆ ಕೋರ್ಟ್ಗೆ ಹೋಗಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಸರ್ಕಾರಗಳು ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ನೀವು ಕೋರ್ಟಲ್ಲಿ ಹೋಗಿ ಹಣ ತಗೊಳ್ಳಿ ಅಂತ ಹೇಳಿ ಯಾವುದನ್ನ ಸರ್ಕಾರ ಇದುವರೆಗೂ ಹೇಳಿದೆಯಾ? ಇದು ಒಂಥರ ಉಡಾಫೆ ಸರ್ಕಾರ. ಆಮೇಲೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ 33,000 ಕೋಟಿ ರೂಪಾಯಿಗಳನ್ನು 3 ವರ್ಷದಲ್ಲಿ ಅವರಿಗೆ ತಲುಪಿಸಲಿಕ್ಕಾಗದೇ ಇದ್ದರೆ ಯಾವ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ? ಮನೆ ಮಠಗಳನ್ನು ಅಡ ಇಟ್ಟು ಇವತ್ತು ಕೆಲಸ ಮಾಡಿ ಅವರು ತೊಂದರೆಗೆ ಬಂದಿದ್ದಾರೆ. ಈ ಎಷ್ಟೋ ಕೇಸ್ಗಳು ನೋಡಿದ್ವಲ್ಲ, ಸೂಸೈಡ್ ಕೇಸ್ಗಳೆಲ್ಲ ನೋಡಿದ್ವಿ. ಇವತ್ತು ಆ ಪರಿಸ್ಥಿತಿಗೆ ಅವ್ರು ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಬೇಕು, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಒಂದೇ ಸಾರಿ ಕೊಡಲಿಕ್ಕಾಗಲಿಲ್ಲ ಅಂದರೆ ಕಂತುಗಳ ರೂಪದಲ್ಲಾದರೂ ಕೊಡಬೇಕು. ಇದು ಸರ್ಕಾರದ ಕೆಲಸ, ಅವರೇನು ಮನೆ ಕೆಲಸ ಮಾಡಿಲ್ಲ. ಆದರೆ ಇದನ್ನು ನೀವು ಹೋಗಿ ಕೋರ್ಟ್ಗೆ ಹೋಗಿ ಅಂತ ಹೇಳೋದು ಎಷ್ಟು ಸರಿ? ಇದು ನಿಜವಾಗಿಯೂ ನೀವು ಹೇಳ್ದಂಗೆ ಇದು ಉಡಾಫೆ ಉತ್ತರವೇ. ಅಂದರೆ ಈ ಸರ್ಕಾರ ಹೇಗೋ ರಾಜ್ಯವನ್ನು ಕೆಡಿಸಿ ಮುಗಿದೋಗಿದೆ, ಇನ್ಯಾರು ಏನು ಮಾಡಲಿಕ್ಕಾಗತ್ತೆ, ಇನ್ನೊಂದು 2 ವರ್ಷ ದಬ್ಬಿ ಹೋಗಿಬಿಡೋಣ ಅನ್ನೋದು ಇವರ ಉದ್ದೇಶ ಆಗಿದೆ. ಸೊ ಇದರಿಂದಾಗಿ ಸೊ ಸರ್ಕಾರ ಭಾಳ ಕೆಟ್ಟ ಹೆಸರನ್ನು ಪಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಈಗ ಎಲ್ಲ ಮಾತಾಡ್ತಾ ಇರತಕ್ಕಂಥದ್ದು. ತಕ್ಷಣ ಅವರಿಗೆ ಇದು ಮಾಡಬೇಕು. 40% ಆಪಾದನೆಯನ್ನು BJP ಸರ್ಕಾರದ ಮೇಲೆ ಹೇಳಿದ್ರಿ, ಈಗ 80% ಆಪಾದನೆ ಅದೇ ಕಾಂಟ್ರಾಕ್ಟ್ಗಳು ಮಾಡ್ತಿದ್ದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಈಗ? ಅಂದಮೇಲೆ ಇನ್ನೊಂದು ವರ್ಷ ಹೋದ್ಮೇಲೆ 100% ಮಾಡಿಬಿಟ್ಟು ಟೆಂಡರ್ ಅನೌನ್ಸ್ ಮಾಡೋದು, ಬಿಲ್ ಬರ್ಕೊಳ್ಳೋದು, ಇಷ್ಟೇ ಮಾಡ್ಬೋದಾ? ಯಾಕಂತಂದರೆ ನಮ್ಮ ಸರ್ಕಾರ ಹೇಗೂ ಇರೋದಿಲ್ಲ, ಮುಂದೆ ಹೆಂಗಾದರೂ ಹಾಕ್ಕೊಂಡು ಹೋಗಲಿ, ನಾವೆಲ್ಲನೂ ಗುಡಿಸಿ ರಂಗೋಲಿ ಇಟ್ಟು ಹೋಗ್ಬಿಡೋಣ ಅನ್ನೋದು ಉದ್ದೇಶದಲ್ಲಿ ಈ ಸರ್ಕಾರ ಇದ್ದಂಗೆ ಕಾಣ್ತದೆ. ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ, ಹಣ ಯಾರ ಹತ್ರ ಇದೆ, ಯಾವ ಸಚಿವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾರೆ, ಅವ್ರ ಆಪ್ತರಿಗಷ್ಟೇ ಟೆಂಡರನ್ನು ಕೊಡ್ತಾರೆ ಅನ್ನೋದು. ಒಂದು ಸಂತೋಷ್ ಲಾಡ್ ಅವರ ಹೆಸರನ್ನು ಹೇಳಿದ್ದಾರೆ, ಮತ್ತೊಂದು ಬೈರ್ತಿ ಸುರೇಶ್ ಅವರ ಹೆಸರನ್ನು ಕೂಡ ಹೇಳಿರ್ತಕ್ಕಂಥದ್ದು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಅದರ ಮಾಹಿತಿ ನಮಗಿಲ್ಲದೆ ಇರ್ಬೋದು, ಆದರೆ ಜನ ಇದನ್ನು ಮಾತಾಡೋದು ಸತ್ಯ ಇದೆ. ನಮಗೆ ಮಾಹಿತಿಗಳು ಇರಲ್ಲ, ಯಾಕೆಂತಂತಂದರೆ ಅದು ಒಳಗಡೆ ನಡೀತಕ್ಕಂಥ ಕೆಲಸಗಳು. ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ಇವರು ಇವತ್ತು ಯಾವ ಮಟ್ಟಕ್ಕೆ ದೋಚಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಇವರು ಮಾಡಿರ್ತಕ್ಕಂಥ ಆಸ್ತಿಗಳು ಎಲ್ಲವನ್ನು ಇವತ್ತೇನಾದರೂ ನೀವು ಸರ್ವೆ ಮಾಡಿಸಿಬಿಟ್ರೆ, ಒಂದು 5 ವರ್ಷದ ಬಡ್ಜೆಟ್ಟು
ಇವ್ರದ್ದೇ ಆಗಿಬಿಡ್ತದೆ. 5 ವರ್ಷದ ಬಡ್ಜೆಟ್ಟು ಇವರ ಮಾಡಿರ್ತಕ್ಕಂಥ ಆಸ್ತಿಗಳೇ ಆಗ್ತವೆ. ಆ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಇಳಿದಿದೆ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.